ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 386ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಲಕ್ಷ್ಮಣರನ್ನು ಕಂಡು ಸುಗ್ರೀವ ಭಯಭೀತನಾಗ್ತಾನೆ. ತನ್ನ ಮಂತ್ರಿಯಾದಂತಹ ಸ್ನೇಹಿತನಾದಂತಹ ಹನುಮಂತನನ್ನು ಕರೆದು ಅವರು ಯಾರು ಅಂತ ವಿಚಾರಿಸ್ಕೊಂಡು ಬರಲಿಕ್ಕೆ, ವಿಷಯ ತಿಳ್ಕೊಂಡು ಬರಲಿಕ್ಕೆ, ಅವರ ಬಂದ ಉದ್ದೇಶ ತಿಳ್ಕೊಂಡು ಬರಲಿಕ್ಕೆ ಕಳಿಸ್ತಾನೆ. ಯಾಕೆ ಕಳಿಸ್ತಾನಂದರೆ ಅಲ್ಲಿಯೂ ಕೂಡ ಅವನು ಹನುಮಾನನಿಗೆ ಹೇಳ್ತಾನೆ. ಹನುಮಾನ ವಾಕ್ಚಾತುರ್ಯ ಇರ್ತದೆ, ವ್ಯಾಕರಣ ಶುದ್ಧಿ ಇರ್ತದೆ. ಇಲ್ಲೇ ಒಂದು ವಿಶೇಷ ಸಂದೇಶ ಏನಂದರೆ ಮಹರ್ಷಿ ವಾಲ್ಮೀಕಿಯವರದು, ಯಾರೇ ಅಪರಿಚಿತರೊಂದಿಗೆ ಮಾತಾಡುವಾಗ ನಾವು ನಮ್ಮ ಭಾಷೆಯ ಶುದ್ಧ ನಡತೆಯನ್ನು ಹೊಂದಿರಬೇಕು. ಅಲ್ಲಿ ಯಾವುದೇ ಪ್ರಕಾರದ ಅಸಡ್ಡೆ, ಒಂದು ಪ್ರಕಾರದ ಕೀಳದೃಷ್ಟಿಯಿಂದ ಮಾತಾಡೋದು, ಕೇಳೋದು, ನೋಡೋದು, ದೈಹಿಕ ಭಾಷೆಯೊಂದಿಗೆ ನಾವು ಆಡುವ ಭಾಷೆಯಲ್ಲಿಯೂ ಕೂಡ ಒಂದು ನಡತೆ ಇರಬೇಕು, ಮರ್ಯಾದೆ ಇರಬೇಕು ಅಂತ ಹೇಳಿ ತ್ರೇತಾಯುಗದಲ್ಲಿ ಮಹರ್ಷಿ ವಾಲ್ಮೀಕಿಯವರು ಈ ಪ್ರಸಂಗದ ಮೂಲಕ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿರ್ತಾರೆ. ಅದೇ ಹನುಮಂತನಲ್ಲಿ ಆ ಒಂದು ವಾಕ್ಚಾತುರ್ಯ, ಒಂದು ನಡತೆ, ಆ ಒಂದು ವಿದ್ಯೆ, ವ್ಯಾಕರಣ ಶುದ್ಧತೆ ಇರ್ತದೆ. ಅದಕ್ಕೆ ಹನುಮಂತ ಏನು ಮಾಡ್ತಾನಂದರೆ ಒಬ್ಬ ಭಿಕ್ಷುಕನ ರೂಪದಲ್ಲಿ ರಾಮ ಲಕ್ಷ್ಮಣರ ಬಳಿಗೆ ಬರ್ತಾನೆ. ಮುಂದೆ ಅಲ್ಲಿ ರಾಮ ಲಕ್ಷ್ಮಣರ ಜೊತೆಗೆ ಅವನು ಯಾವ ರೀತಿಯಾಗಿ ತನ್ನ ಪರಿಚಯ ಮಾಡ್ಕೊಳ್ತಾನೆ, ಅವರು ಯಾರಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದನ್ನು ವಾಲ್ಮೀಕಿಯವರು ಹೀಗೆ ಮುಂದುವರಿಸ್ತಾರೆ. ಹನುಮ ಮೃದು ಭಾಷೆಯಲ್ಲಿ ಸಂದರ್ಶಿಸಿದ ರಾಮ ಮತ್ತು ಲಕ್ಷ್ಮಣರನ್ನು ಒಂದು ಮೃದು ಭಾಷೆಯಲ್ಲಿ ಸಂದರ್ಶನ ಶುರು ಮಾಡ್ತಾನೆ, ವಿಷಯ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ಅಗದಿ ಮಧುರ ಧ್ವನಿಯಲ್ಲಿ ಪ್ರಶ್ನೆಗಳನ್ನು ಕೇಳಿ ತನಗೇನು ಅವರಿಂದ ತಿಳ್ಕೊಳ್ಬೇಕಾಗಿತ್ತು ಅದನ್ನು ತಿಳ್ಕೊಳ್ಳಿಕ್ಕೆ ಆ ಉದ್ದೇಶದಿಂದ ಅವನು ಮೃದು ಭಾಷೆಯಲ್ಲಿ ಅವರನ್ನು ಹೀಗೆ ವಿಚಾರಿಸಲಿಕ್ಕೆ ಶುರು ಮಾಡ್ತಾನೆ, ಕೇಳಲಿಕ್ಕೆ ಶುರು ಮಾಡ್ತಾನೆ. ದೇವಪುರುಷ ರಾಜ ಋಷಿಗಳಂತೆ ಕಾಣುವ ನೀವು ಕಾಡು ಮೃಗಗಳ ದಟ್ಟಾರಣ್ಯದಲ್ಲಿ ಹೇಗೆ ಏಕೆ ಬಂದಿರಿ? ನಿಮ್ಮನ್ನು ನೋಡಿದ್ರೆ ದೇವಪುರುಷಗತೆ ಕಾಣಿಸ್ತೀರ ನೀವು. ಅಂದರೆ ನೀವು ನಗರವಾಸಿಗಳು, ನಗರದಿಂದ ಬಂದವರಂತೆ ಕಾಣಿಸ್ತೀರ. ಸನ್ಯಾಸಿ ವೇಷ ನೋಡ್ಬೇಕಾದ್ರೆ ರಾಜ ಋಷಿಗಳಂದರೆ ರಾಜಮನೆತನದವರು ಈ ಸನ್ಯಾಸಿಯನ್ನು ರೂಪ ಅಂದರೆ ಸನ್ಯಾಸಿ ಸ್ವೀಕಾರ ಮಾಡ್ಕೊಂಡು ಬಂದಂಗೆ ಕಾಣಿಸ್ತಿದೆ. ಹೀಗೆಲ್ಲ ಮಾಡಿಕೊಂಡು ಇದು ಏನಿದೆ ಅಲ್ಲ, ನೀವು ಬಂದಂಥ ಅರಣ್ಯ ಏನಿದೆ, ಇದು ದಟ್ಟ ಕಾಡು ಅರಣ್ಯ ಇದೆ. ಇಲ್ಲಿ ಸಾಕಷ್ಟು ಅಂದರೆ ಕ್ರೂರ ಮೃಗಗಳಿವೆ, ಪಶು ಪಕ್ಷಿಗಳಿವೆ. ಇಂತಹ ಕಾಡು ಅರಣ್ಯಕ್ಕೆ ಬರಲಿಕ್ಕೆ ಕಾರಣ ಏನು? ಹೆಂಗೆ ಬಂದು ಮೊದಲು ಕೇಳ್ತಾನೆ, ನೀವು ಹೆಂಗೆ ಬಂದ್ರಿ ಅಂದರೆ ಯಾವ ದಾರಿ ಮೂಲಕ ಬಂದ್ರಿ, ಈ ಪ್ರದೇಶ ಇಲ್ಲೇ ಐತೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು ಮತ್ತು ಇದನ್ನು ಗುರುತಿಸಿಕೊಂಡು ನೀವು ಯಾಕೆ ಬಂದ್ರಿ, ಉದ್ದೇಶ ಏನಂಥೇಳಿ ಎರಡು ಅಗದಿ ಮಹತ್ವದ ಪ್ರಶ್ನೆಯನ್ನು ಮುಂದಿಡ್ತಾನೆ. ಒಂದು, ನಮ್ಮನ್ನು ಅಂದರೆ ಋಷ್ಯಮುಖ ಪರ್ವತವನ್ನು ಹುಡಿಕೊಂಡು ಬರಬೇಕಾದ್ರೆ ನಿಮ್ಗೆ ಯಾರು ಮಾರ್ಗದರ್ಶನ ಕೊಟ್ಟಿರಬೇಕು, ಆ ವಿಷಯ ತಿಳ್ಕೊಳ್ಬೇಕಾಗಿತ್ತು. ಎರಡನೇದೇನಪ್ಪ ಅಂದ್ರೆ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ಇಂಥ ಒಂದು ದಟ್ಟಾರಣ್ಯಕ್ಕೆ ಬರಲಿಕ್ಕೆ ಏನು ಉದ್ದೇಶ ಇದೆ, ಈ ಎರಡು ತಿಳ್ಕೊಳ್ಳಿಕ್ಕೆ ಹನುಮ ರಾಮ ಲಕ್ಷ್ಮಣರನ್ನು ಕೇಳ್ತಾನೆ. ಇಲ್ಲಿ ಇನ್ನೊಂದಿದೆ, ವಾಲ್ಮೀಕಿಯವರು ಹನುಮನು ಮಾಡುವಂತಹ ಪ್ರಶ್ನೆಗಳ ಮೂಲಕ ರಾಮ ಮತ್ತು ಲಕ್ಷ್ಮಣರ ಇಲ್ಲಿ ಪರಿಚಯ ವರ್ಣನವನ್ನು ಕೂಡ ಮಾಡ್ತಾ ಇದ್ದಾರೆ. ಹನುಮಾನ ಮೊದಲೇ ಬಾರಿಗೆ ರಾಮ ಮತ್ತು ಲಕ್ಷ್ಮಣರನ್ನು ಕಂಡಾಗ ಅವರನ್ನು ಯಾವ ರೀತಿಯಾಗಿ ತನ್ನ ಅಶುದ್ಧ ಭಾಷೆಯನ್ನು ಬಳಸಿಕೊಂಡು ಅವರ ಬಗ್ಗೆ ವರ್ಣನೆ ಮಾಡ್ತಾರೆ ಅನ್ನೋದ್ರಲ್ಲಿ ಇಲ್ಲಿ ಬಹಳ ಮಹತ್ವ ಇದೆ. ಇನ್ನು ಕೆಲವೊಂದು ರಾಮಾಯಣಗಳಲ್ಲಿ ಏನೇನು ಹೇಳ್ತಾರೆ, ಹನುಮಂತನ ತೊಗೊಂಡು ಹೋಗಿ ರಾಮನ ಸ್ನೇಹಿತನ ಮಾಡ್ತಾರೆ, ಬಾಲ್ಯದ್ದು ಕೆಲವೊಂದು ಏನೇನೋ ಅಂದರೆ ಅವರು ತಮಗೆ ಹೇಗೆ ಬೇಕಾಗಿದೆಯಲ್ಲ ಕಥೆಯನ್ನು ರೂಪಿಸಿಕೊಳ್ಳಲಿಕ್ಕೆ ಆ ರೀತಿಯಾಗಿ ಕಲ್ಪನೆ ಮಾಡಿಕೊಂಡು ಕಟ್ಟಿ ಬರೆದಂಥವು ಕಥೆಗಳನ್ನು ಭಾಳ ಇರ್ತಾವೆ. ಆದರೆ ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ಹನುಮಾನ ಪ್ರಥಮ ಬಾರಿಗೆ ರಾಮ ಮತ್ತು ಲಕ್ಷ್ಮಣರನ್ನು ಭೇಟಿಯಾದಂಥ ಸಂದರ್ಭ, ಅವರನ್ನು ಕಂಡು ಯಥಾವತ್ತಾಗಿ
ಹನುಮನು ರಾಮ ಲಕ್ಷ್ಮಣರನ್ನು ವಿಚಾರಿಸ್ತಾ ಇದ್ದಾನೆ. ಆ ವೇಳೆಯಲ್ಲಿ ಅವರದ್ದ ವರ್ಣನೆಯನ್ನು ಕೂಡ ಮಾಡ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾನೆ, ದೇವಪುರುಷ ಅವ್ರು ಕಾಣೋದು ಹಾಗೆ ಇರ್ತಾರೆ. ಯಾಕಂದರೆ ನಗರವಾಸಿಗಳು ಬಂದಿರ್ತಾರೆ, ಆ ಕಡೆಯಿಂದ ಬಂದಂದ್ರೆ ಕಲ್ಚರ್ಡ್ ಲ್ಯಾಂಡ್ದಿಂದ ಬಂದಂಗೆ ಇಂಗ್ಲೀಷ್ನಲ್ಲಿ ಹೇಳಿದಾರೆ. ನೀವು ಒಂದು ಕಲ್ಚರಲ್ ಲ್ಯಾಂಡ್ದಿಂದ ಒಂದು ಅನ್ಕಲ್ಚರಲ್ ಲ್ಯಾಂಡಿಗೆ ಬಂದಿರಲ್ಲ, ಕಾಡುಗಳಿಗೆ ಬಂದಿರಲ್ಲ. ಮತ್ತು ನಿಮ್ಮನ್ನು ನೋಡ್ಬೇಕಾದ್ರೆ ನೀವು ಏನು ಮಾಡ್ತೀರಿ, ಒಂದು ರಾಜ್ಯ ಮನೆತನದಿಂದ ಬಂದಂಗೆ ಕಾಣ್ತೀರಿ, ಅದು ಸನ್ಯಾಸಿ ವೇಷ ಹಾಕಿರಿ. ಮತ್ತು ಆಗ ಹಾಗೆ ಇತ್ತು. ರಾಜಋಷಿ ಅಂದರೆ ವಿಶ್ವಾಮಿತ್ರ ಕೂಡ ರಾಜಋಷಿ, ಇಡೀ ರಾಜ್ಯವನ್ನು ತ್ಯಾಗ ಮಾಡಿಕೊಂಡು ಅವ ಋಷಿಯಾಗಿರ್ತಾನೆ. ಅವ್ರಿಗೆ ರಾಜ ಋಷಿ ಅಂತಲೂ ಕರೀತಾರೆ. ಮತ್ತು ರಾಜ್ಯ ಆತನ ಋಷಿತ್ವವನ್ನು ಹೊಂದಿರ್ತಾರೆ. ಎರಡೂ ಇರ್ತಾವಲ್ಲಿ, ರಾಜನೂ ಇರ್ತಾನೆ, ಋಷಿತ್ವವನ್ನು ಹೊಂದಿರ್ತಾನೆ. ಇಂಥವ್ರಿಗೆ ರಾಜ ಋಷಿ ಅಂತ ಕರೀತಾರೆ. ಅದಕ್ಕೆ ಇವು ಎರಡು ಲಕ್ಷಣ ರಾಮ ಮತ್ತು ಲಕ್ಷ್ಮಣರಲ್ಲಿ ಹನುಮಾನ ಕಾಣ್ತಾ ಅವರನ್ನು ಕೇಳ್ತಾನೆ. ನೋಡಲು ಧೈರ್ಯಶಾಲಿಗಳು. ನೀವು ಬರುವ ಒಂದು ಟಿ ವಿಯನ್ನು ನೋಡ್ಬೇಕಾದ್ರೆ, ನಿಮ್ಮ ದೈಹಿಕ ಭಾಷೆಯನ್ನು ನೋಡ್ಬೇಕಾದ್ರೆ ಇಲ್ಲಿ ಯಾವುದಕ್ಕೂ ಹೆದರಿಲ್ಲ ನೀವು. ದಟ್ಟ ಅರಣ್ಯ ಇದೆ, ಅಪರಿಚಿತ ಅರಣ್ಯ ಇದೆ, ಕಾಡು ಮೃಗಗಳದಾವ, ನಿಮಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ, ಭಯ ಪಡಬೇಕಾಗಿತ್ತು. ಆದರೆ ಭಯ ನಿಮ್ಮ ಆಸ್ಪಾಸು ಇಲ್ಲ, ಇಬ್ಬರಲ್ಲಿ ಭಯ ನಾನು ಕಾಣ್ತಾನೇ ಇಲ್ಲ. ನಿರ್ಭಯವಾಗಿ ನೀವು ಅರಣ್ಯದಲ್ಲಿ ಬರ್ತಾ ಇದ್ದೀರಾ, ಮಹಾ ಧೈರ್ಯಶಾಲಿಗಳು ನೀವು ಅಂತ ಹೇಳ್ತಾನೆ. ನೋಡಲು ಧೈರ್ಯಶಾಲಿಗಳು, ಆದರೆ ಪಂಪಾ ನದಿ ದಡ ವನ್ಯಶ್ರೀ ನೋಡುತ್ತಾ ಉಸಿರು ಹಾಕುತ್ತಾ ನಡೆದಿರುವಿರಿ. ಧೈರ್ಯದಿಂದ ಬರಾಕಿದ್ರಿ, ಯಾವುದಕ್ಕೂ ಹೆದರಿಲ್ಲ. ಆದರೆ ಪಂಪಾ ನದಿ ದಡ ಈ ಸೌಂದರ್ಯವನ್ನು ನೋಡುತ್ತಾ ಉಸಿರು ಹಾಕ್ತಾ ಇದ್ದೀರಾ. ನೋಡ್ರಿ, ರಾಮ ಪ್ಲಾಪ್ ಮಾಡ್ಕೋತಿರ್ತಾನೆ. ವಸಂತ ಋತು ನಡೆದಿರ್ತದ ಬೆಳೆದಾಗ, ವಸಂತ ಋತುವಲ್ಲಿ ಪಂಪಾ ಸರೋವರಕ್ಕೆ ಬಂದಿರ್ತಾರೆ. ಎಲ್ಲ ಅರಣ್ಯ ಹೂಗಳಿಂದ ತುಂಬಿರ್ತದ. ಎತ್ತೆಲ್ಲ ಯಾಕಡೆ ನೋಡ್ತಾರೆ, ಆ ಕಡೆ ಎಲ್ಲ ಮನ್ಮಥನ ಅವತಾರ ಇರ್ತದೆ, ಮನ್ಮಥನ ವ್ಯವಹಾರಗಳು ನಡೆದಿರ್ತವೆ. ಅಂತಹ ಒಂದು ಸೌಂದರ್ಯವನ್ನು ನೋಡಿ ರಾಮ ಶೀತೆಯನ್ನು ನೆನಪಿಸಿಕೊಂಡು ಪ್ರಲಾಪ ಪಡುವುದನ್ನು ಅದಕ್ಕೆ ಉಸಿರು ಹಾಕುವುದು ಅಂತ ಹೇಳ್ತಾರೆ. ನಾವೇನೇನು ನೋಡಬೇಕಾಗಿತ್ತು, ಅಥವಾ ನೀವು ಎಲ್ಲೋ ಬೇರೆ ಕಡೆಗೆ ಒಂದು 34 ವರ್ಷ ನೌಕರಿ ಮಾಡ್ತಿರ್ತೀರಿ, ಯಾವುದೋ ಒಂದು ಕಾರಣದಿಂದಾಗಿ ಹುಟ್ಟಿದ ಊರಿಗೆ ಬಂದಿರ್ತೀರಿ. ಬಂದಾಗ ನೀವು ಆಡುವಂಥ ಸ್ಥಳಗಳನ್ನು, ನಿಮ್ಮ ಊರನ್ನು ನೋಡಿದಾಗ ಸಹಜವಾಗಿ ಉಸಿರು ಉಸಿರು ಹಾಕಕ್ಕೆ ಹಿಡಿತೀರಿ, ನೆನಪಿಸಿಕೊಂಡು ಉಸಿರು ಹಾಕಕ್ಕೆ ಹಿಡಿತೀರಿ. ತಂದೆ ತಾಯಿ ಜೀವಂತ ಇದ್ದಾಗ ನೀವೆಲ್ಲ ಅವ್ರ ಕೂಡ ಅಡ್ಡಾಡ್ತೀರಿ, ತಂದೆ ತಾಯಿ ಇರೋದಿಲ್ಲ, ಆದರೆ ಅಲ್ಲಿ ತಂದೆ ತಾಯಿ ಇಲ್ಲದಂಥ ಕುರುಹುಗಳಿರ್ತಾವೆ ನೋಡಿ ಉಸಿರು ಹಾಕಕ್ಕೆ ಹಿಡಿತೀರಿ. ಹಂಗೆ ನೀವು ಧೈರ್ಯಶಾಲಿಗಳಿದ್ರಿ. ಆದರೆ ಈ ದಡದಲ್ಲಿ ನಡೀತಾ ಬಂದಾಗ ಈ ಸೌಂದರ್ಯವನ್ನು ನೋಡಿ ಉಸಿರು ಹಾಕುವುದನ್ನು ನಾನು ಕಂಡೆ ಅಂತ ಹೇಳಿ ನೋಡಿರಿ. ಇಲ್ಲಿ ಒಂದು ಕವಿತಾ ಶಕ್ತಿನೂ ಹೇಗಿದೆ ನೋಡಿ. ಕವಿತೆ ಬರೆಯುವಂಥ, ಕವನ ಬರೆಯುವಂತಹ ಒಂದು ಶೈಲಿ ನೋಡಿ, ಯಾವ ರೀತಿಯಾಗಿ ವಾಲ್ಮೀಕಿಯವರು ಇದನ್ನು ರೂಪಿಸ್ಯಾರ ನೋಡಿ. ಇದರಿಂದ ಈ ಯಾರು ಕಾವ್ಯಲೋಕದಲ್ಲಿ ಸೇವೆ ಸಲ್ಲಿಸ್ಬೇಕಂತಾರ, ಕವನಗಳನ್ನು ಬರಿಬೇಕಂತಾರ, ನನಗನ್ನಿಸ್ತಿದೆ ಒಂದು ಸಲ ಆದರೂ ಸಹಿತ ಮೂಲ ವಾಲ್ಮೀಕಿ ರಾಮಾಯಣ ಓದುವುದರಿಂದ ಅವರಿಗೆ ಕಾವ್ಯ ಹೇಗೆ ರಚನೆಗೊಳ್ತಿದೆ, ಕಾವ್ಯನ ಹೇಗೆ ರಚಿಸಲಾಗ್ತಿದೆ, ಕಾವ್ಯಲ್ಲಿ ಅಲಂಕಾರಗಳ ಮಹತ್ವ ಏನಿದೆ, ಇವೆಲ್ಲನೂ ಅನುಭವದಿಂದ ತಿಳಿದು ಬರ್ತಿದೆ. ಮುಂದುವರ್ಷ ಹೇಳ್ತಾನ, ಆನೆ ಕೋರೆಯಂತಹ ಭಾವಗಳು. ನಿಮ್ಮ ಎರಡೂ ಬಾಹುಗಳೇನಿವೆ, ನಿಮ್ಮ ತೋಳುಗಳೇನಿವೆ, ಆನೆ ಕೋರೆ ನೋಡಿದಾಗ ಆಗ್ತದೆ. ಆನೆ ಕೋರೆ ಭಯಂಕರ ಉದ್ದಿರ್ತಾವೆ. ಆನೆ ಕೋರೆಗಳನ್ನು ನೋಡಿದಂಗೆ ನಿಮ್ಮ ಬಾಹುಗಳು ಕಾಣಿಸ್ತಾವ. ಶಿಟ್ಟಿನ ಗೂಳಿಯಂತೆ ಕಾಣುವ ಧೈರ್ಯಶಾಲಿ ಧನುರ್ಧಾರಿ ನೀವು ಯಾರು. ಇಲ್ಲಿ ನೋಡಿ, ಉಪಮಾ ಉಪಮೆಗಳು ಒಂದು ಎಲ್ಲಿ ಅದು ಹೋಲಿಸ್ತಾರೆ. ಅವರಿಬ್ಬರು ಬಾಹುಗಳನ್ನು ಆನೆ ಕೋರೆಗಳಿಗೆ ಹೋಲಿಸ್ತಾನೆ. ಎರಡನೇದ್ದು, ಅವರಿಬ್ಬರು ನೋಡುವನ ದೃಷ್ಟಿ, ಅವರಲ್ಲಿ ಹುದುಗಿದಂಥ ಸಿಟ್ಟಿನ ಗೂಳಿಗೆ ಹೋಲಿಸ್ತಾರೆ. ಕಾಣುವ ಧೈರ್ಯಶಾಲಿ ಧನುರ್ಧಾರಿ, ಅವರು ಇಬ್ಬರು ಏನಾಗಿರ್ತಾರೆ, ಬಿಲ್ವಾನಗಳನ್ನು ಧರಿಸಿರ್ತಾರೆ. ನೀವು ಯಾರಪ್ಪ ಈ ರೀತಿಯಾಗಿ ಇಲ್ಲಿ ಬಂದಿರಿ ಅಂತ ಹೇಳಿ ಹನುಮನು ರಾಮ ಲಕ್ಷ್ಮಣರನ್ನು ಪ್ರಶ್ನೆ ಮಾಡ್ತಾನೆ. ಮುಂದುವರೆದು ನೋಡ್ರಿ, ಇಲ್ಲಿ ಕವಿ ಕಾವ್ಯದ ಒಂದು ಶಿರಿತವಂತಿಕೆಯನ್ನು ನೋಡಿ ಹೇಗಿದೆ, ವಾಲ್ಮೀಕಿಯವರು ಹೇಗೆ ಬರ್ತಾರೆ. ಸಿರಿಭರಿತ ನಿಮ್ಮನ್ನು ಹೊತ್ತ ಪರ್ವತವು ಸಿರಿಗೊಂಡಿದೆ. ಸಿರಿಭರಿತ, ನಿಮ್ಮಲ್ಲಿ ಎಲ್ಲ ಸಂಪತ್ತಿದೆ. ಯೌವನ ಸಂಪತ್ತಿದೆ, ಬುದ್ಧಿ ಸಂಪತ್ತಿದೆ, ಧೈರ್ಯ ಸಂಪತ್ತಿದೆ, ಯುದ್ಧ ಕಲೆ ಸಂಪತ್ತಿದೆ. ಯಾವ್ಯಾವ ಸಂಪತ್ತುಗಳ ಭೂಮಿ ಮ್ಯಾಗ ಇರಬೇಕಾಗಿತ್ತೋ ಆ ಎಲ್ಲ ಸಂಪತ್ತುಗಳು, ಗುಣ ಸಂಪತ್ತು, ಧೈರ್ಯ ಸಂಪತ್ತು, ಇವೆಲ್ಲನೂ ನಿಮ್ಮಲ್ಲಿ ತುಂಬಿ ತುಳುಕ್ತಾ ಇವೆ. ಅದನ್ನೇ ಹೇಳ್ತಾರವರು, ಸಿರಿಭರಿತ ನಿಮ್ಮನ್ನು, ಇಂತಹ ಸಂಪತ್ತುಗಳನ್ನು ಹೊಂದಿದಂಥ ನಿಮ್ಮನ್ನು
ಹೊತ್ತ ಪರ್ವತವು, ನೀವು ಎಲ್ಲಿ ಬಂದಿರಲ್ಲ ಋಷಮುಖ ಪರ್ವತಕ್ಕೆ ಬಂದರೆ ಆ ಪರ್ವತ ನಿಮ್ಮನ್ನು ಹೊತ್ತಿದೆ. ನಿಮ್ಮನ್ನು ಹೊತ್ತುವುದರಿಂದ ಅಥವಾ ನಿಮ್ಮ ಕಾಲದ ಸ್ಪರ್ಶದಿಂದ, ನಿಮ್ಮ ಪಾದಗಳ ಸ್ಪರ್ಶದಿಂದ ಆ ಪರ್ವತವು ಕೂಡ ಸಿರಿಗೊಂಡಿದೆ, ಶ್ರೀಮಂತ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಂಡಿದೆ. ಹಿಂದೊಮ್ಮೆ ಹೇಳಿದ್ದೆ ನಿಮಗೆ, ಸೀತೆ ಆಭರಣಗಳನ್ನು ಧರಿಸುವುದರಿಂದ ಆಭರಣಗಳ ಸೌಂದರ್ಯ ಹೆಚ್ಚಿತ್ತು ಅಂತ ವಾಲ್ಮೀಕಿ ಹೇಳ್ತಾರೆ. ಇಲ್ಲಿ ಹಾಗೆ ಹೇಳ್ತಾರೆ, ಇಡೀ ಭೂಮಿ ಮ್ಯಾಗಿರುವಂತಹ ಎಲ್ಲ ಕಲೆ ಬಂತು, ವಿದ್ಯೆ ಬಂತು, ಸೌಂದರ್ಯ ಬಂತು, ಯೌವನ ಬಂತು, ಈ ಎಲ್ಲಗೇನು ನಾವು ಸಂಪತ್ತು ಅಂತೀವಿ, ಆ ಎಲ್ಲ ಸಂಪತ್ತುಗಳ ಕೂಟ ಯಾವುದಾಗಿತ್ತಪ್ಪ ಅಂದರೆ, ಕೇಂದ್ರ ಯಾವುದಾಗಿತ್ತಂದ್ರೆ ರಾಮ ಲಕ್ಷ್ಮಣರ ಆಗಿದ್ದರು. ಆ ರಾಮ ಲಕ್ಷ್ಮಣರ ಅಂತಹ ಸಂಪದ್ಭರಿತ ರಾಮ ಲಕ್ಷ್ಮಣರನ್ನು ಹೊತ್ತಂಥ ಆ ಪರ್ವತವು ಕೂಡ ತನ್ನ ಸಿರಿವಂತಿಕೆಯನ್ನು ಹೆಚ್ಚಿಸಿಕೊಂಡಿತು ಅಂತ ಹೇಳಿ ನೋಡಿ ಕವಿ ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಸಿರಿಗೊಂಡಿದೆ, ರಾಜಕುಮಾರರಂತೆ ಕಾಣುವ ನೀವು ಇಲ್ಲಿಗೇಕೆ? ನೋಡೋಕ್ಕೇನಿಸ್ತೈತೆ, ನೀವು ಇಬ್ಬರು ಸನ್ಯಾಸಿ ವೇಷದಾಗದರಿ, ಆದರೂ ಕೂಡ ನಿಮ್ಮ ಒಂದು ಕಳೆ ಏನಿದೆ, ಮುಖ ಕಳೆ ಏನಿದೆ, ನಡೆಯುವ ಟಿ ವಿ ಏನಿದೆ, ರಾಜ ಟಿ ವಿ ಏನಿದೆ, ಇವೆಲ್ಲ ಗಾಂಭೀರ್ಯ ಏನಿದೆ, ನಿಮ್ಮ ಹಾವಭಾವ ನೋಡ್ಬೇಕಾರೆ ನೀವು ಸಾಮಾನ್ಯರಲ್ಲ, ನೀವು ರಾಜಕುಮಾರರು. ಅದಕ್ಕೆ ಇಲ್ಲಿಗೆ ಯಾಕೆ ಬಂದ್ರಿ ಅಂಥೇಳಿ ಹನುಮಾನ ಕೇಳ್ತಾನೆ. ಇದೇ ರೀತಿಗೆ ಕವ್ಯಮಯವಾಗಿ ಹೇಗೆ ಹೇಳ್ತಾನೆ ಮತ್ತು ಮಹರ್ಷಿ ವಾಲ್ಮೀಕಿ ತಮ್ಮ ಕಾವ್ಯದ ಆಯಾಮಗಳನ್ನು ಯಾವ ರೀತಿಯಾಗಿ ಈ ಶ್ಲೋಕಗಳ ಮೂಲಕ ಹೇಳ್ಯಾರ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.